ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಮಾರ್ನಿಂಗು ಮುರುಡೇಶ್ವರ ಟೆಂಪಲಿಗೆ ಹೊರಟಿದ್ದೀವಿ. ಸೊ ಫಸ್ಟ್ ಮುರುಡೇಶ್ವರ ಟೆಂಪಲ್ಗೆ ಹೋಗಿ ಮತ್ತೆ ನೆಕ್ಸ್ಟ್ ಎಲ್ಲಿಗೆ ಹೋಗೋದಂತ ಪ್ಲ್ಯಾನ್ ಮಾಡಬೇಕು ಅಷ್ಟೇ. ಸೊ ನೆಕ್ಸ್ಟ್ ಪ್ಲೇಸ್ ಕೊಲ್ಲೂರು ಅಂತೆ. ಸೊ ನೆಕ್ಸ್ಟು ಕೊಲ್ಲೂರಿಗೆ, ಮುರುಡೇಶ್ವರ ಆದಮೇಲೆ. ಸೊ ಇವಾಗ ಮುರುಡೇಶ್ವರ ಟೆಂಪಲ್ ಹೋಗ್ತಾ, ಈಗ ಟೆಂಪಲಿಗೆ ರೀಚ್ ಆದ್ವಿ. ಸೊ ಇಲ್ಲಿ ಪಾರ್ಕಿಂಗಿಗೆ ಹುಡುಕ್ತಾ ಇದ್ದೀವಿ, ಒಳಗೆ ಹೋಗ್ತಾ ಇದ್ದೀವಿ. ನೋಡಿ, ರಶ್ ಇದೆ ಸ್ವಲ್ಪ, ಇಟ್ಸ್ ಫೈನ್. ಟೆಂಪಲ್ ನೋಡಿ ಹೀಗೆ ಕಾಣಿಸ್ತಿದೆ ಅಂತ, ಸೂಪರಾಗಿ ಕಾಣಿಸ್ತಿದೆ. ರಶ್ ಇದೆ ಕಾಣುತ್ತೆ. ಓಕೆ, ಅಲ್ಲಿ ಹಿಂದೆ. ಸೊ ಅಲ್ಲಿ ನಮಗೆ ಪಾರ್ಕಿಂಗ್ ಸಿಕ್ಕಿಲ್ಲ. ಸೊ ಡೈರೆಕ್ಟ್ ಇಲ್ಲಿ ಪಾರ್ಕಿಂಗ್ ಸಿಕ್ಕಿದೆ. ಹೋಗ್ತಾ ಇದ್ದೀವಿ ಇವಾಗ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವು ಮುರುಡೇಶ್ವರ ಟೆಂಪಲ್ಗೆ ಬಂದ್ವಿ. ನೋಡಿ, ಆ್ಯಕ್ಚುಲಿ ಕೆಳಗಡೆ ಪಾರ್ಕಿಂಗ್ ಇದೆ, ಬಟ್ ಪಾರ್ಕಿಂಗ್ ಫುಲ್ ಆದ ಕಾರಣ ನಮ್ಮ ಲಕ್ಕಿ ಏನಾಯ್ತು ಗೊತ್ತಾ, ಪಾರ್ಕಿಂಗ್ ನೋಡಿ ಫುಲ್ ಮೇಲ್ಗಡೆನೇ ಸಿಕ್ಬಿಟ್ಟಿದೆ. ಈ ಸ್ಟ್ಯಾಚ್ಯೂ, ಲಾರ್ಡ್ ಶಿವಂದು ಸ್ಟ್ಯಾಚ್ಯೂ ಪಕ್ಕದಲ್ಲೇ ಪಾರ್ಕಿಂಗ್ ಸಿಕ್ಬಿಟ್ಟಿದೆ ನಮಗೆ. ಚೆನ್ನಾಗಿದೆ ಅಲ್ವಾ? ವಾ, ನೋಡಿ, ಇದೇ ಟೆಂಪಲ್ ಕೆಳಗಡೆ. ಸೊ ಇದು ಗೋಪುರ ನೋಡಿ, ಈ ಕಡೆ ಸಮುದ್ರ. ಚೆನ್ನಾಗಿದ್ದಾರೆ, ಸಂಡೇ ಆದ ಕಾರಣ ತುಂಬ ರಶ್ ಇದೆ. ಮುರುಡೇಶ್ವರದ ಗೋಪುರ ಎಷ್ಟು ಭವ್ಯವಾಗಿದೆಯಲ್ಲ, ಎಷ್ಟು ದೊಡ್ಡ ಗೋಪುರ. ಅಪ್ಪ ನೋಡಿ, ಓ, ಕತ್ತೆ ಹಿಂದೆ ಬಿದ್ದು ಹೋಗ್ಬೇಕು, ಅಷ್ಟು ಎತ್ತರ ಇದೆ. ಭಾಳ ಚೆನ್ನಾಗಿದೆಲ್ಲ. ಅಪ್ಪ ಸೂಪರ್. ಟೆಂಪಲ್ ಒಳಗೆ ಬಂದು ದರ್ಶನ ಮಾಡಿದ್ವಿ. ಇವತ್ತು ಭಾನುವಾರದ ಕಾರಣ ಭಾಳ ರಶ್ ಇದೆ, ಆದರೂ ದರ್ಶನ ಚೆನ್ನಾಗಾಯಿತು. ನೋಡಿ, ಮೂಲ ದೇವಾಲಯ. ಹಾಗೆ ಇಲ್ಲಿಂದ ಆಮೇಲೆ ನೋಡಿ, ಮೇಲೆ ಶಿವನ ವಿಗ್ರಹ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮುರುಡೇಶ್ವರ ಓಂ ನಮಃ. ಫ್ರೆಂಡ್ಸ್, ನಾವು ನಿನ್ನೆ ಮುರುಡೇಶ್ವರಕ್ಕೆ ಬಂದಾಗ ನೋಡಿ, ಇದೇ ಹೋಟೆಲಲ್ಲಿ ನಾವು ರೂಮ್ ಮಾಡಿದ್ವಿ. ಹೋಟೆಲಲ್ಲ, ಲಾಡ್ಜ್ ಇದು, ಮುರುಡೇಶ್ವರ ಕಂಫರ್ಟ್ಸ್ ಅಂತ. ನೋಡಿ, ಚೆನ್ನಾಗಿದೆ. ಸೊ ಈ ಕಡೆಗೆ ನೋಡಿ ಮುರುಡೇಶ್ವರ, ಇಲ್ಲಿಂದ ಬರೀ 1 ಕಿಲೋಮೀಟ್ರ್ ಒಳಗಡೆನೇ ಮುರುಡೇಶ್ವರ ಟೆಂಪಲ್ ಸಿಗುತ್ತೆ. ಸೊ ಮುರುಡೇಶ್ವರ ಟೆಂಪಲ್ಗೆ ಹೋಗೋ ದಾರಿಲಿ ಇದೆ ಮುರುಡೇಶ್ವರ ಕಂಫರ್ಟ್ಸ್ ಅಂತ. ಸೊ ಹೊಸ ಲಾಡ್ಜು, ಕ್ಲೀನಾಗಿ ತುಂಬ ಚೆನ್ನಾಗಿದೆ. ಹಾಗೆ ಬನ್ನಿ, ನಮ್ಮ ರೂಮ್ ಕೂಡ ಹೇಗಿತ್ತು ಅಂತ ತೋರಿಸ್ಬಿಡ್ತೀವಿ ಒಂದು ಸಲ. ನೋಡಿ, ಇದೆ ನಮ್ಮ ರೂಮು. ಇನ್ನೂ ಚೆನ್ನಾಗಿತ್ತು. 3 ಬೆಡ್, 4 ಜನ ಆರಾಮಾಗಿ ಮಲ್ಕೊಳ್ಬೋದು. ಹಾಗೇನೇ ಒಂದು ಎಕ್ಸ್ಟ್ರಾ ಒಂದು ಬೆಡ್ ಕೂಡ ಕೊಟ್ಟಿದ್ರು. ಟಿ ವಿ ಇದೆ, AC ಕೂಡ ಇದೆ. ಸೊ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೋಡಿ, ಇವತ್ತು ವಾಶ್ರೂಮ್, ಬಾತ್ರೂಮ್ ಕೂಡ ಭಾಳ ಚೆನ್ನಾಗಿದೆ, ನೀಟಾಗಿದೆ, ಒಳ್ಳೆ ವಾಶ್ರೂಮ್. ಸೊ ಅಫೋರ್ಡಬಲ್ ಪ್ರೈಸ್. ಓಕೆ, AC ರೂಮ್ 3,000 ರೂಪಾಯಿಗೆ ಸಿಗ್ತದೆ ನಮಗೆ ಒನ್ ಡೇಗೆ. ಎಸ್, ಬನ್ನಿ ಹೊಡೋಣ ಕೊಲ್ಲೂರಿಗೆ. ಫ್ರೆಂಡ್ಸ್, ಸೊ ಮುರುಡೇಶ್ವರ ಮುಟ್ಕೊಂಡು ಹೊರಟ್ವಿ. ಮುರುಡೇಶ್ವರ ಮಾತ್ರ ಬೆಂಕಿ, ಸಂಖ್ಯೆ ಅಂದರೆ ಸುಸ್ತಿಡ್ತಾಯಿತ್ತು. ಸೊ ಇವಾಗ ನಾವು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಮೂಕಾಂಬಿಕಾ ಟೆಂಪಲ್ ಕೂಡ 12 ಕ್ಲೋಸ್ ಆಗುತ್ತೆ ಅಂತೆ. ಗಂಟೆ ಆಲ್ರೆಡಿ 11 ಕಾಲ್ ಆಗಿದೆ. ಸೊ ಅಷ್ಟು ಬೇಗ ನಾವು ತಲುಪ್ತೀವ ಗೊತ್ತಿಲ್ಲ. ಅಂತೂ ಮನಸ್ಸಿಗೆ ಬಂದಿದೆ ಕೊಲ್ಲೂರು ಮೂಕಾಂಬಿಕಾ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಸೊ ನೋಡ್ತೀವಿ, ಅಕಸ್ಮಾತ್ ದರ್ಶನ ಆದರೆ ಸಂತೋಷ, ಆಗಿಲ್ಲ ಅಂದರೆ ಹೊರಗಡೆಯಿಂದಲೇ ಅಮ್ಮನಿಗೊಂದು ನಮಸ್ಕಾರ ಮಾಡಿ ಅಲ್ಲಿಂದ ಮುಂಚಿನ ಕಡೆಗೆ ಹೊರ್ತಾ ಇದ್ದೀವಿ. ಅಲ್ಲಿ ಮಾಡ. ಸೊ ನೋಡಿ ಗೈಸ್, ಎಷ್ಟು ಈಗಲುಂಟು, ಎಂತ ಉಂಟು ಗೊತ್ತಿಲ್ಲ. ಎಷ್ಟೊಂದಿದೆ ಇಲ್ಲಿ, ಸಖತ್ತುಂಟು, ಫುಲ್ ಈಗಲ್ ಫುಲ್ ಈಗಲ್. ಸೊ ಇವಾಗ ನಾವು ಆಲ್ಮೋಸ್ಟ್ ಕೊಲ್ಲೂರು ಹತ್ರ ತಲುಪಿದ್ವಿ. ಬಟ್ ಕೊಲ್ಲೂರು ಟೆಂಪಲ್ 12 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದಾರೆ. ನಾವು ಆಲ್ರೆಡಿ ಇವಾಗ 12 ಕಾಲ್ ಆಗೋಗಿದೆ. ಸೊ ಇವಾಗ ನಾವು ರೀಚ್ ಆಗ್ತೀವ ಅನ್ನೋದು ಈಗ ಪಾಯಿಂಟ್. ಇವಾಗ ಮಾಡೋಣ. ಬಟ್ ಕೊಲ್ಲೂರಿಗೆ ಹೋಗೋತ್ತಿಗೆ ಅಷ್ಟೇ, ಕೊಲ್ಲೂರಿಗೆ ಹತ್ರ ಬರೋತ್ತಿಗೆ ದಾರಿ ಒಂಥರ ಕ್ಲೈಮೇಟು, ದಾರಿ, ಪ್ಲೇಸ್ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಕೂಡ ಆ ಕಡೆ ಕಡೆ ಮರಗಳು, ರೋಡ್ ತುಂಬ ಖುಷಿ ಕೊಡುತ್ತೆ. ರೋಡು ಚೆನ್ನಾಗಿದೆ, ದಾರಿಗಳೆಲ್ಲ ಚೆನ್ನಾಗಿ, ಚಿಕ್ಕದಾದರೂ ಬಟ್ ನೀಟಾಗಿದೆ, ತುಂಬ ಚೆನ್ನಾಗಿದೆ. ಓಕೆ, ನೋಡೋಣ ಕೊಲ್ಲೂರಲ್ಲಿ ಈಗ ದೇವಿ ದರ್ಶನ ಆಗುತ್ತೋ ನಮ್ಮ ಅದೃಷ್ಟಕ್ಕೆ ಅಂತ ನೋಡಬೇಕು. ಕೊಲ್ಲೂರು ಮಹಾದ್ವಾರ ನೋಡಿ, ಮೂಕಾಂಬಿಕಾ ತಾಯಿ ಕಾಪಾಡಪ್ಪ ಎಲ್ಲ
ಸರಿಯಾದ ಟೈಮಿಗೆ ನಾವು ಕೊಲ್ಲೂರಿಗೆ ತಲುಪಿದ್ವಿ. ಹಾಗೂ ಮೂಕಾಂಬಿಕಾ ದೇವಿಯ ದರ್ಶನವನ್ನು ಕೂಡ ಪಡ್ಕೊಂಡು ಅಲ್ಲೇ ಊಟವನ್ನು ಮಾಡಿಕೊಂಡು ಈಗ ಮೆಲ್ಲ ಹೊರಟ್ವಿ. ನೋಡಿ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ. ಓಕೆ ಗೈಸ್, ಇವಾಗ ಇಲ್ಲಿ ಮುಗಿಸ್ಕೊಂಡು ಕೊಲ್ಲೂರು ಮುಗಿಸ್ಕೊಂಡು ಉಜಿರೆ ಕಡೆಗೆ ಹೋಗ್ತಾ ಇದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿತ್ತು, ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ಅಲ್ಲೇ ಊಟ ಮಾಡಿಕೊಂಡು ಸ್ವಲ್ಪ ಅದು ಇದು ಶಾಪಿಂಗ್ ಎಲ್ಲ ಮಾಡಿಕೊಂಡು ಇವಾಗ ಹೊರಟಿತ್ತು ಉಜಿರೆ ಕಡೆಗೆ. ಗೈಸ್, ಇದೊಂದು ವ್ಯೂ ನೋಡಿ ಏನು ಸಖತ್ತಾಗಿದೆ ಅಂತ. ಬೆಳ್ಳಂಜಿ ರೋಡ್ ಮೇಬಿ ಸೂಪರ್ ಆಗಿದೆ ವ್ಯೂ. ಫಾರೆಸ್ಟ್ ಪೀಸ್ಫುಲ್ ಆಗಿದೆ. ಓಕೆ ಗೈಸ್, ಇವಾಗ ಕಾರ್ಕಳ ಹತ್ರ ಬರ್ತಾ ಇದ್ವಿ. ಮಳೆ ಜೋರಿತ್ತು, ಲಿಟ್ರಲಿ ಫುಲ್ ಸನ್ನಿ ಇತ್ತು. ಸಡನ್ ಆಗಿ ಮಳೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ನೋಡಿ. ಫುಲ್ ಜೋರ್ ಮಳೆ ಬರ್ತಾ ಇದೆ. ಇವಾಗ ಕಾರ್ಕಳ ರೋಡಲ್ಲಿ ಇದೀವಿ. ಇವಾಗ ಈ ರೋಡ್ ನೋಡಿ ಏನು ಸಕ್ಕತ್ತಾಗಿದೆ ಅಂದರೆ ಫುಲ್ ಫಾರೆಸ್ಟ್, ರಿಸರ್ವ್ ಫಾರೆಸ್ಟ್ ಅನ್ಸುತ್ತೆ. ಸೊ ಸಕ್ಕತ್ತಾಗಿದೆ. ಮರ ಎಲ್ಲ ಮುಚ್ಕೊಂಡಿದೆ ರೋಡನ್ನು. ಔಟ್ ಆಫ್ ಸಿಟಿ ಫುಲ್ ಸಬ್ ರೋಡ್ಸ್ ಅನ್ಸುತ್ತೆ ಇದು. ಸೊ ವೆರಿ ಬ್ಯೂಟಿಫುಲ್. ಮಳೆ ಬೇರೆ ಬರ್ತಾ ಇದೆ. ಫ್ರೆಂಡ್ಸ್, ಉಜಿರೆಗೆ ಬಂದ್ವಿ. ಸೊ ಉಜಿರೆಯಲ್ಲಿ ದಿಶಾ ಹೋಟೆಲಿಗೆ ಬಂದಿದ್ವಿ. ಸೊ ಏನಾದರೂ ಒಂದು ತಿಂದ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಮಡಿಕೇರಿ. ಲೇಖನ ಇಲ್ಲಿ ಅವಳ ಹಾಸ್ಟೆಲಿಗೆ ಬಿಟ್ಟು ಅಲ್ಲಿಂದ ನಾವು ಮಡಿಕೇರಿಗೆ ಹೊಡ್ತೀವಿ. ಒಂದು ಸಣ್ಣ ಟ್ರಿಪ್ ಎಂಡ್ ಆಗ್ತಾ ಬರ್ತಾ ಇದೆ. ರೈಟ್ ಫ್ರೆಂಡ್ಸ್, ದಿಶಾಕ್ಕೆ ಬಂದ್ವಿ. ಬಂದ್ಬಿಟ್ಟು ಇವಾಗ ನೋಡಿ ಎಲ್ಲರೂ ಪಾನಿಪುರಿ ತೊಗೊಂಡಿದ್ದಾರೆ. ಪಾನಿಪುರಿ ಹಾಗೆ ಗೋಳಿ ಬಜ್ಜೆಲ್ಲ ತರಿಸಿದ್ವಿ, ಸಖತ್ತಾಗಿತ್ತು ದಿಶಾದಲ್ಲಿ. ದೊಡ್ಡ ಗ್ಲಾಸಲ್ಲಿ ಟೀ, ಹಾಗೆಯೇ ಮಸಾಲೆ ಪಾಪಡ್. ಹಲೋ ಗೈಸ್, ಸೊ ವಿ ರೀಚ್ಡ್ ಉಜಿರೆ. ನನ್ನ ಹಾಸ್ಟೆಲಿಗೆ ತಲುಪಿದ್ದೀವಿ. ಸೊ ನಾನು ಇಲ್ಲೇ ಡ್ರಾಪ್ಔಟ್ ಆಗ್ತಾಯಿದ್ದೀನಿ. ಇವರು ಮಡಿಕೇರಿಗೆ ಪ್ರಯಾಣ. ಸೊ ಅದೇ ರೋಡ್ ಅಲ್ವಾ, ಸೊ ವಾಪಸ್ ಬ್ಲಾಗ್ ಮಾಡೋಕ್ಕೇನು ಹೋಗಲ್ಲ. ಇಲ್ಲೇ ಈ ಬ್ಲಾಗ್ನ ಸ್ಟಾಪ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಬ್ಲಾಗಿಗೆ ಮೀಟ್ ಆಗೋಣ. ಸೊ ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಬಾಯ್ ಬಾಯ್.